ನಮಸ್ಕಾರ. ಸೋಪ್ಗಳ ಬಗ್ಗೆ ನಾನಾ ಕನ್ಫ್ಯೂಷನ್ಗಳಿದ್ದಾವೆ. ಯಾವ ಚರ್ಮಕ್ಕೆ ಯಾವ ಸೋಪು ಅಂತ ಕರೆಕ್ಟ್. ಯಾಕೆಂತಂದರೆ ಎಲ್ಲ ಸೋಪ್ಗಳು ಒಂದೇ ಥರ ಅಲ್ಲ. ಸೋಪ್ಗಳು ಮೊದಲನೇದನ್ನು ಕ್ಲೀನ್ ಮಾಡಬೇಕು ಅನ್ನೋ ಉದ್ದೇಶ ಆಗಿದ್ರೆ ಎರಡನೇದಾಗಿ ಬೇರೆ ಉದ್ದೇಶ ಇರುತ್ತೆ. ಈಗ ಆಯಿಲ್ ಸ್ಕಿನ್ನಿಗೆ ಬೇರೆ, ಡ್ರೈ ಸ್ಕಿನ್ನಿಗೆ ಬೇರೆ, ನಾರ್ಮಲ್ ಸ್ಕಿನ್ನಿಗೆ ಬೇರೆ ಇರುತ್ತೆ. ಚರ್ಮ ಕಡಿತ ಬೇರೆ ಇದ್ದರೆ ಬೇರೆ ಇರುತ್ತೆ. ಮಕ್ಕಳಿಗೆ ಬೇರೆ ಸೋಪ್ ಬೇರೆ ಇರುತ್ತೆ. ಮದುವೆಗಳಿದ್ರೆ ಬೇರೆ ಸೋಪ್ ಇರುತ್ತೆ. ಆದ್ದರಿಂದ ನಿಮ್ಮ ಅವಶ್ಯಕತೆಗಳಿಗೆ ಅನುಗುಣವಾಗಿ ಸೋಪ್ನ ಆರಿಸ್ಕೋಬೇಕು. ಈಗ ಮೊದಲನೇದು, ನಿಮ್ಗೆ ಏನಾದ್ರು ಚರ್ಮ ಕಡಿತಾ ಇತ್ತು ಅಂತ ಅಂದ್ರೆ ಸ್ಕೇಬಿಸ್ ಅಂತ ಹೇಳ್ತೀವಿ, ತುರ್ಕೆ, ಈ ರೀತಿ ಬಿಳಿ ಚಿಬ್ಬು, ಆ ಥರದ ಚರ್ಮ ಸಮಸ್ಯೆಗಳಿದ್ರೆ ನೀವು ಚರ್ಮ ಸಮಸ್ಯೆಗಳು ಹೋಗೋವರೆಗೂ ನೀವು ಒಂದು ಸೋಪ್ನ ಬಳಸಬೇಕು. ಅದ್ಯಾವ್ದಪ್ಪ ಅಂತಂದ್ರೆ ಟೆಟ್ಮಜಾಲ್ ಅಂತ ಹೇಳಿ. ಇದರಲ್ಲಿ ಯಾವ ಇಂಗ್ರೀಡಿಯೆಂಟ್ ಇರುತ್ತೆ ಅಂತಂದ್ರೆ ಮೇಯ್ನ್ ಆಗಿ ಮಾನೋಸಲ್ಫಿರಾಮ್ ಅಂತ ಇರುತ್ತೆ. ಇದು ಈ ಸಮಸ್ಯೆಗಳನ್ನ ಹೋಗ್ಲಾಡಿಸುತ್ತೆ. ಈ ಸಮಸ್ಯೆಗಳು ಕಡಿಮೆ ಆಗೋವರೆಗೆ ಬಳಸಿ ಆಮೇಲೆ ನಿಮ್ಗೆ ಇಷ್ಟ ಇರೋ ಸೋಪ್ನ ಬಳಸ್ಬೋದು. ಎರಡನೇದು ಸೆಟಾಫಿಲ್ ಅಲ್ಲಿ ಏನಿರುತ್ತೆ ಅಂತ ಅಂದ್ರೆ ಮೇನ್ ಡೈಮೆಥಿಕೋನ್ ಅಂತ ಇರುತ್ತೆ. ಈ ಡೈಮೆಥಿಕೋನ್ ಒಂದು ಮಾಯಿಶ್ಚರೈಸರ್. ಇದು ಚರ್ಮಕ್ಕೆ ತೇವಾಂಶನ ತುಂಬುತ್ತೆ. ಆದ್ರಿಂದ ಡ್ರೈ ಸ್ಕಿನ್ ಅವರಿಗೆ ಈ ಸೆಟಾಫಿಲ್ ಸೋಪ್ ತುಂಬಾ ಚೆನ್ನಾಗಿ ಅನುಕೂಲ ಆಗುತ್ತೆ. ಇನ್ನ ಪಿಯರ್ಸ್ ಅಂತ ಬಂದಾಗ ಇದ್ರಲ್ಲಿ ಏನಪ್ಪ ಇರುತ್ತೆ ಅಂದ್ರೆ ಗ್ಲಿಸರಿನ್ ಇರುತ್ತೆ. ಗ್ಲಿಸರಿನ್ ಬ್ರೌನ್ ಕಲರ್ ಇರುವಂತ ಸೋಪ್ ನೀವು ತಗೊಂಡ್ರೆ ಡ್ರೈ ಸ್ಕಿನ್ ಅವರಿಗೆ. ಅದೇ ಈ ಗ್ಲಿಸರಿನ್ ಜೊತೆಗೆ ಸ್ವಲ್ಪ ಈ ಮೆಂಥಾಲ್ ಅಂತ ಹಾಕಿರ್ತಾರೆ, ಅಂದ್ರೆ ಕೂಲಿಂಗ್ ಎಫೆಕ್ಟ್ ಕೊಡ್ಲಿ ಅಂತ ಹೇಳಿ. ಅದು ಬ್ಲೂ ಕಲರ್ ಅಲ್ಲಿ ಇರುತ್ತೆ. ಈ ಸೆನ್ಸಿಟಿವ್ ಸ್ಕಿನ್ ಅಲ್ಲಿ ಇರೋರು ಇದನ್ನು ಉಪಯೋಗ ಮಾಡಬೇಕು. ಅದೇ ಈ ಗ್ಲಿಸರಿನ್ ಜೊತೆಗೆ ಸ್ವಲ್ಪ ಈ ಫ್ಲವರ್ ಎಕ್ಸ್ಟ್ರಾಕ್ಟ್, ಹೂವಿಂದ ತೆಗೆದಿರೋ ಎಕ್ಸ್ಟ್ರಾಕ್ಟ್ ಗಳನ್ನ ಸೇರಿಸ್ತಾರೆ. ಆಯಿಲ್ ನ ಡೀಪ್ ಆಗಿ ತೆಗೀಲಿ ಅಂತ ಹೇಳಿ. ಮಾಯಿಶ್ಚರೈಸರ್ ತೆಗಿಯಲ್ಲ, ಆಯಿಲ್ ನ ಮಾತ್ರ ತೆಗೆಯುತ್ತೆ. ಆದ್ರಿಂದ ಆಯಿಲ್ ಸ್ಕಿನ್ ಇರೋರು, ಮಡುವೆ ಪ್ರಾಬ್ಲಮ್ ಇರೋರು ಈ ಪಿಯರ್ಸ್ ಗ್ರೀನ್ ಕಲರ್ ಇರೋ ಸೋಪ್ಗಳನ್ನ ತಗೋಬೇಕು. ಪಿಯರ್ಸೇ ತಗೋಬೇಕಂತಿಲ್ಲ. ಈ ರೀತಿ ಕಲರ್ ಚೇಂಜಸ್ ಇರೋ ಯಾವ್ದೇ ಕಂಪ್ನಿ ಸೋಪ್ ಬೇಕಾದ್ರೆ ನೀವು ತಗೊಳ್ಳಿ. ಕಲರ್ ಅಂತ ಹೇಳೋದಾದ್ರೆ ಈ ರೀತಿ ಒಂದು ಕೋಡಿಂಗ್ ಅವ್ರು ಮಾಡ್ಕೊಂಡಿರ್ತಾರೆ. ಇನ್ನ ಡೆಟಾಲ್ ಸೋಪ್, ಇದು ಸೋಡಿಯಂ ಪಾಲ್ಮೇಟ್ ಅನ್ನೋದು ಮೇನ್ ಇದರಲ್ಲಿ ಇರುತ್ತೆ. ಈ ಪಾಮ್ ಆಯಿಲ್ ನ ಎಕ್ಸ್ಟ್ರಾಕ್ಟ್ ಈ ಸೋಡಿಯಂ ಪಾಲ್ಮೇಟ್. ನೋಡಿ, ಯಾವುದೇ ಇಂಗ್ರೀಡಿಯೆಂಟ್ ನ ಕೆಮಿಕಲ್ ಅಂತ ನೀವೇನ್ ತಿಳ್ಕೊಂಡಿದ್ದೀರಾ ಅದನ್ನ ಯಾವುದೇ ಮನುಷ್ಯ ಲ್ಯಾಬ್ ಅಲ್ಲಿ ಕುತ್ಕೊಂಡು ಕ್ರಿಯೇಟ್ ಮಾಡಕ್ಕಾಗಲ್ಲ. ಈ ರೀತಿ ಪ್ರಕೃತಿಯಿಂದ ಸಿಗೋ ಐಟಮ್ಸ್ ಗಳಿಂದನೇ ತಗೊಂಡು ಅದನ್ನ ಎಕ್ಸ್ಟ್ರಾಕ್ಟ್ ಅಂದ್ರೆ ಕಾನ್ಸಂಟ್ರೇಟ್ ಮಾಡಿ, ಅಂದ್ರೆ 100 ಭಾಗದಷ್ಟು ಇರೋದನ್ನ 1 ಭಾಗಕ್ಕೆ ಇಳಿಸಿ ರೆಡಿ ಮಾಡಿರೋದನ್ನ ಎಕ್ಸ್ಟ್ರಾಕ್ಟ್ ಅಂತೀವಿ. ಈ ರೀತಿ ಮಾಡಿರೋಗಳನ್ನ ನೀವು ಕೆಮಿಕಲ್ ಅಂತ ತಿಳ್ಕೊಳ್ತೀರಾ ಅಷ್ಟೇ. ಈಗ ಶ್ರೀಗಂಧನ ನಾವು ಡೈರೆಕ್ಟ್ ಆಗಿ ಹಾಕೊಳ್ತೀವಿ, ಶ್ರೀಗಂಧದ ಆಯಿಲ್ ನ. ಅದ್ರ ಬದಲು ಅದನ್ನ ಎಕ್ಸ್ಟ್ರಾಕ್ಟ್ ತೆಗೆದು ಪೌಡರ್ ತರ ಮಾಡಿದ್ರೆ ಅದನ್ನ ನೀವು ಕೆಮಿಕಲ್ ಅನ್ಕೊಳ್ತೀರಾ. ಈ ತರ ಡಿಫ್ರೆನ್ಸ್ ಬರುತ್ತೆ. ಮೈಸೂರು ಸ್ಯಾಂಡಲ್ ಸೋಪ್, ಇದರಲ್ಲಿ ರಕ್ತಚಂದನ ಅಂತಿದೆ. ರಕ್ತಚಂದನ ಆಂಧ್ರದಲ್ಲಿ ಬೆಳೆದಿರೋ ಶ್ರೀಗಂಧದಿಂದ ಮಾಡಿರೋದು, ರೆಡ್ ಕಲರ್ ಇರುತ್ತೆ. ಅದು ಸ್ವಲ್ಪ ಕಾಸ್ಟ್ಲಿನೂ ಕೂಡ. ಹಾಗೆ ಮಾಮೂಲಿ ಸೋಪ್ ನಮ್ಮ ಕರ್ನಾಟಕದ್ದಾದ್ರೆ ಈ ಶ್ರೀಗಂಧದ ಎಣ್ಣೆ ಇರುತ್ತೆ. ಶ್ರೀಗಂಧದ ಎಣ್ಣೆ ಏನಪ್ಪಾ ಅಂತಂದ್ರೆ ಅದು ನ್ಯಾಚುರಲ್ ಮಾಯಿಶ್ಚರೈಸರ್. ಇದು ಕೂಡ ಚರ್ಮಕ್ಕೆ ತೇವಾಂಶನ ತುಂಬುತ್ತೆ. ಡ್ರೈ ಸ್ಕಿನ್ ಅವರು, ನಾರ್ಮಲ್ ಸ್ಕಿನ್ ಅವರು ಇದನ್ನ ಬಳಸಬಹುದು. ಸಾಮಾನ್ಯವಾಗಿ ನಾರ್ಮಲ್ ಆಗಿದೆ ಆಲ್ ಸ್ಕಿನ್ ಟೈಪ್ಸ್ ಗೆ ಆಗುತ್ತೆ. ಆಕ್ನೆ ಸ್ಟಾರ್ ಹೆಸರೇ ಹೇಳೋದಂತೆ ಇದು ಮಡುವೆಗಳ ಸ್ಟಾರ್. ಈ ಮಡುವೆಗಳಿರುವಂತವರಿಗೆ ಈ ಸೋಪ್ನ ಉಪಯೋಗ ಮಾಡೋದು ಒಳ್ಳೇದು. ಯಾಕೆಂತಂದ್ರೆ ಇಲ್ಲಿ ಬೆಂಜೈಲ್ ಪೆರಾಕ್ಸೈಡ್ ಇದೆ. ಈ ಬೆಂಜೈಲ್ ಪೆರಾಕ್ಸೈಡ್ ಮಡುವೆ ಸಮಸ್ಯೆಗಳನ್ನ ಕಡಿಮೆ ಮಾಡೋದಕ್ಕೆ ಅನುಕೂಲ ಮಾಡುತ್ತೆ. ಡೀಪ್ ಆಗಿ ಹೆಚ್ಚಿನ ಈ ಆಯಿಲ್ ಇದ್ರೆ ತೆಗೆಯುತ್ತೆ. ಅದರಿಂದ ಆಕ್ನೆ ಸ್ಟಾರ್ ಮಡುವೆ ಸಮಸ್ಯೆ ಇರೋರಿಗೆ ಹೇಳಿ ಮಾಡಿಸಿದಂತ ಸೋಪ್. ನೆಕ್ಸ್ಟ್ ಬರುವಂತದ್ದು ಗ್ಲುಟಾಥಿಯೋನ್ ಇರುವಂತ ಸೋಪ್ ಯಾವ್ದಪ್ಪ ಅಂತಂದ್ರೆ ಗ್ಲೂಟಾಲೈಟ್. ಗ್ಲುಟಾಥಿಯೋನ್ ಒಂದು ಚರ್ಮನ ಬಿಳಿ ಮಾಡೋದಕ್ಕೆ ಸಹಾಯ ಮಾಡುವಂತ ಒಂದು ಫುಡ್ ಟೈಪ್ ಅಮೈನೋ ಆಸಿಡ್. ಯಾವುದೇ ಕೆಮಿಕಲ್ ಅಲ್ಲ ಅದು. ಮಾತ್ರೆಗಳ ರೂಪದಲ್ಲೂ ಇದು ಬರುತ್ತೆ. ಮಾತ್ರೆಗಳ ರೂಪದಾಗಲಿ ಸೇವಿಸೋದ್ರಿಂದ ಚರ್ಮ ತುಂಬಾ ಬಿಳಿ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬೇಡಿ. ಚರ್ಮನ ಬಿಳಿ ಮಾಡೋದಕ್ಕೆ ಸಹಾಯ ಮಾಡೋ ಒಂದು ಫುಡ್ ಪ್ರೋಟೀನ್ ಅಂದ್ರೆ ಅದು ಗ್ಲುಟಾಥಿಯೋನ್. ಈ ಗ್ಲುಟಾಥಿಯೋನ್ ಇರುವಂತ ಸೋಪ್ ಅಂದ್ರೆ ಅದು ಗ್ಲೂಟಾಲೈಟ್. ಕೋಸಿಕೇರ್ ಸೋಪ್ ಅಲ್ಲಿ ಕೋಸಿಕ್ ಆಸಿಡ್ ಇರುತ್ತೆ. ಇದು ಸ್ಕಿನ್ ಲೈಟ್ನಿಂಗ್ ಏಜೆಂಟ್, ಕೋಸಿವಿಟ್ ಅಂತಾನೂ ಬರುತ್ತೆ. ಈ ಸೋಪು ಸ್ಕಿನ್ ಲೈಟ್ನಿಂಗ್ ಹೆಲ್ಪ್ ಆಗುತ್ತೆ. ಯಾರು ಚರ್ಮನ ಸ್ವಲ್ಪ ಲೈಟ್ ಮಾಡಬೇಕು ಅಂತ ಇಷ್ಟಪಡ್ತೀರ ಅವರು ಕೋಸಿಕೇರ್ ನ ಬಳಸಬಹುದು. ಡವ್ ಸೋಪ್ ಅಲ್ಲಿ ಜಾಸ್ತಿ ಮಾಯಿಶ್ಚರೈಸರ್ಸ್ ಇದೆ. ಈ ಹಾಲಿನ ಕೆನೆ ಈ ರೀತಿ ಇರುವಂತವುಗಳಿಂದ ಇದು ಮಾಡಿರ್ತಾರೆ. ಸ್ವಲ್ಪ ಜಿಡ್ಡು ಅಂಶಗಳಿರುವಂತದನ್ನ ಜಾಸ್ತಿ ಮಾಯಿಶ್ಚರೈಸಿಂಗ್ ಕೆಲಸ ಮಾಡುತ್ತೆ. ಡವ್ ಸೋಪ್ ಆಯಿಲ್ ಸ್ಕಿನ್ನರ್ಗೆ ಅಷ್ಟು ಒಳ್ಳೇದಲ್ಲ. ಡ್ರೈ ಸ್ಕಿನ್ನರ್ಗೆ ಮತ್ತೆ ನಾರ್ಮಲ್ ಸ್ಕಿನ್ನರ್ಗೆ ಅನುಕೂಲ ಆಗುತ್ತೆ. ಅವರು ಈ ಸೋಪ್ ನ ಬಳಸಬಹುದು. ಲೈಫ್ ಬಾಯ್ ಅಗಳಿಕೆ ಏನಪ್ಪಾ ಅಂತಂದ್ರೆ ಇದು ಬಜೆಟ್ ಫ್ರೆಂಡ್ಲಿ. ಎಲ್ಲಾ ಸೋಪ್ ಗಳಿಗಿಂತ ಚೀಪ್ ಅಂಡ್ ಬೆಸ್ಟ್ ಅಂತ ಅಂದ್ರೆ ಇದು ಲೈಫ್ ಬಾಯ್ ಅಂತಾನೆ ಹೇಳ್ಬೋದು. ಇದು ತುಂಬಾ ಖರ್ಚಾಗುವಂತ ಸೋಪ್ ಇದು. ಇದರಲ್ಲಿ ಈಗ 3 ಟೈಪ್ ಬರುತ್ತೆ. ಒಂದು ನಿಂಬೆ ಹಣ್ಣಿನ ಸ್ಮೆಲ್ ಇರುವಂತದ್ದು, ಇನ್ನೊಂದು ಟೋಟಲ್ ಅಂತ ಹೇಳಿ, ಇನ್ನೊಂದು ಕೇರ್ ಅಂತ ಹೇಳಿ. ನಿಮ್ಗೆ ಯಾವ್ದು ಬೇಕೋ ಅದನ್ನ ತಗೋಬಹುದು. ಸ್ಕಿನ್ ಶೈನ್ ಸೋಪ್ ನೋಡಿ, ನೀವು ಸ್ವಲ್ಪ ಸ್ಕಿನ್ ಲೈಟ್ನಿಂಗ್ ಗೆ, ಆಮೇಲೆ ಆಯಿಲ್ ಸ್ಕಿನ್ ಗೆ, ಮಡುವೆ ಪ್ರಾಬ್ಲಮ್ ಇರೋರಿಗೆ ಸ್ಕಿನ್ ಶೈನ್ ಹೆಲ್ಪ್ ಆಗುತ್ತೆ. ಸ್ಕಿನ್ ಶೈನ್ ಕ್ರೀಮ್ ಆದ್ರೆ ಅದು ಪಿಗ್ಮೆಂಟೇಶನ್, ಬೊಂಗು, ಕಪ್ಪು ಕಲೆಗಳಿಗೆ ಅಂತ ಹೇಳ್ತೀವಿ, ಮಡುವೆ ಕಲೆಗಳಿಗೆ. ಕ್ರೀಮ್ ಆದ್ರೆ, ಸೋಪ್ ಆದ್ರೆ ಸ್ಕಿನ್ ಲೈಟ್ನಿಂಗ್ ಮತ್ತು ಮಡುವೆಗೆ ಮಾತ್ರ. ಬೊಂಗು
ಎಲ್ಲದಕ್ಕೂ ಯಾವುದೇ ಸೋಪು ಅಂಥ ಉಪಯೋಗ ಆಗಲ್ಲ. ಯಾಕೆಂತಂದರೆ ಸೋಪ್ ಎಷ್ಟೊತ್ತಿರುತ್ತೆ ನಮ್ಮ ಚರ್ಮದ ಮೇಲೆ, ಮ್ಯಾಕ್ಸಿಮಮ್ ಒಂದು 5 ನಿಮಿಷನ. ಆದರೆ ಬಂಗು ಅದಕ್ಕೆಲ್ಲ ಹೋಗಲ್ಲ. ಅದರಿಂದ ಪೂರ್ತಿ ನೈಟ್ ಹಾಕ್ಬೇಕಾಗುತ್ತೆ ನಾವು. ಅದರಿಂದ ಕ್ರೀಮ್ಗಳನ್ನ ಬಳಸಿ ನಾವು ಪೂರ್ತಿ ನೈಟ್ ಹಾಕ್ಕೊಂಡ್ರೆ ಪಿಗ್ಮೆಂಟೇಷನ್ಗೆಲ್ಲ ಹೆಲ್ಪ್ ಆಗುತ್ತೆ ಹೊರತು ಯಾವುದೇ ಸೋಪ್ ಕ್ಲೆನ್ಸರ್ ಕೂಡ ಈ ಬಂಗಿನ ಸಮಸ್ಯೆಗೆ, ಕಪ್ಪು ಕಲೆಗಳ ಸಮಸ್ಯೆಗೆ ಸಹಾಯ ಆಗಲ್ಲ. ಹಮಾಮ್ ಸೋಪಲ್ಲಿ ಏನಿರುತ್ತೆ, ಬೇವಿನ ಎಕ್ಸ್ಟ್ರಾಕ್ಟ್ ಮತ್ತು ಅಲೋವೆರಾ ಎಕ್ಸ್ಟ್ರಾಕ್ಟ್ ಇರುತ್ತೆ. ಅಲೋವೆರಾ ನ್ಯಾಚುರಲ್ ಮಾಯಿಶ್ಚರೈಸರ್, ಬೇವಿಂದ ನ್ಯಾಚುರಲ್ ಆಂಟಿ ಬ್ಯಾಕ್ಟೀರಿಯಲ್ ಅಂದರೆ ಬ್ಯಾಕ್ಟೀರಿಯಾನ ಸಾಯಿಸುತ್ತೆ. ಇದು ಒಂದು ಆಯುರ್ವೇದಿಕ್ ಸೋಪ್. ಪತಂಜಲಿ ಸೋಪ್ ಕೂಡ ಇದೇ ಥರ. ಎರಡಕ್ಕೂ ಯಾವುದೇ ಡಿಫ್ರೆನ್ಸ್ ಇಲ್ಲ. ನಿಮ್ಗೆ ಯಾವ್ದು ಬೇಕೋ ಯಾವ್ದು ಸಿಗುತ್ತೋ ಅದನ್ನು ತಗೋ. ಇನ್ನು ಸಂತೂರ್ ಸೋಪ್, ಇದ್ರಲ್ಲಿ ಏನಿರುತ್ತಪ್ಪ ಅಂತಂದ್ರೆ ಇದು ಆಲ್ಮೋಸ್ಟ್ ಆಯುರ್ವೇದ ಟೈಪೇ. ಶ್ರೀಗಂಧದ ಆಯಿಲ್ ಇರುತ್ತೆ, ಆಮೇಲೆ ನಿಮ್ಮ ಫೇವರೇಟ್ ಆಗಿರೋ ಅರಿಶಿಣದ ಎಕ್ಸ್ಟ್ರಾಕ್ಟ್ ಇರುತ್ತೆ. ಅರಿಶಿಣದ ಬಗ್ಗೆ ನಂಬಿಕೆ ಇರೋರು ಈ ಸಂತೂರ್ ಸೋಪ್ನ ಬಳಸ್ಬೋದು. ಆಮೇಲೆ ಕಡಲೆ ಹಿಟ್ಟಿನ ಸೋಪು, ಈ ಕಡಲೆ ಹಿಟ್ಟಿನ ಸೋಪ್ ತುಂಬಾ ಜನಕ್ಕೆ ಇಷ್ಟ. ಇದು ಸದ್ಗುರು ಬ್ರ್ಯಾಂಡ್ ಅಂತಿದೆ. ಈ ಕಡಲೆ ಹಿಟ್ಟಿನ ಸೋಪ್ ಬೇಕು ಅಂತವರು ಈ ಸದ್ಗುರು ಬ್ರ್ಯಾಂಡ್ನ ಸೋಪ್ನ ತಗೋಬಹುದು. ಈ ರೀತಿ ನಮ್ಮ ಅನುಕೂಲಕ್ಕೆ, ನಮ್ಮ ಚರ್ಮದ ಅನುಕೂಲಕ್ಕೆ ತಕ್ಕಂತೆ ಸೋಪ್ನ ಆರಿಸ್ಕೊಳ್ಳಿ. ಆಮೇಲೆ ಇದನ್ನ ಮಕ್ಕಳಿಗೆ ಹಾಕ್ಬೋದಾ ಅಂತ ಈಗ ನೆಕ್ಸ್ಟ್ ಕ್ವಶನ್ ಬರುತ್ತೆ. ಮಕ್ಕಳುಗಳ ಚರ್ಮ ಡೆಲಿಕೇಟ್ ಇರುತ್ತೆ, ಮಕ್ಕಳುಗಳಿಗೆ ಯಾವುದನ್ನು ಹಾಕಕ್ಕಾಗಲ್ಲ. ಅದರಿಂದ ಮಕ್ಕಳಿಗೆ ಅಂತ ಬೇರೆ ಸೋಪ್ಗಳಿದಾವೆ, ಅದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ನಮಸ್ಕಾರ.